ವಿಶೇಷವಾಗಿ ಕಾರ್ಯಕ್ರಮ ಇದು. ಲಕ್ಷ ದೀಪೋತ್ಸವ. ಲಕ್ಷ ಅಂದ್ರೇನು? ಈ ಕಡೆ ಇರಲಿ ಅಂತ ಲಕ್ಷ. ಈ ಕಡೆ ದೀಪೋತ್ಸವದ ಕಡೆಗೆ. ಲಕ್ಷ ದೀಪೋತ್ಸವ ಮಾಡಿರೋ ಏನು ಬಿಟ್ಟಿರೋ ಗೊತ್ತಿಲ್ಲ ನನಗೆ. ಆದ್ರೆ ವಿಶೇಷವಾಗಿ ಈ ಮಲ್ಲಿಕಾರ್ಜುನ ದೇವಸ್ಥಾನದೊಳಗೆ ನೀವು ಮಾಡಾಕತ್ತೀರಿ. ಇದು ಭಾಳ ದೊಡ್ಡ ಕಾರ್ಯಕ್ರಮ. ಲಕ್ಷ ದೀಪೋತ್ಸವ ನಮ್ಮ ಭಾಗದೊಳಗೆ. ಈಗ ಧರ್ಮಸ್ಥಳ ಅವು ಎಲ್ಲ ಪ್ರತಿ ವರ್ಷ ಲಕ್ಷ ದೀಪೋತ್ಸವ 1 ವರ್ಷಕ್ಕೆ 2 ಸಲ ಆಗ್ತಾವೆ. ಆದರೆ ನಾವು 1 ವರ್ಷಕ್ಕೆ ಎಂದೋ 10 ವರ್ಷಕ್ಕೆ 11 ವರ್ಷಕ್ಕೆ ಮಾಡಬೇಕಾದ್ರೆ ಭಾಳ ಕಷ್ಟ. ನಮ್ಮಲ್ಲಿ ಕೋಟಿಗಟ್ಟಲೆ ಭಕ್ತರು ಇರ್ತಾರೆ, ಕೊಡ್ತಾರೆ, ಮಾಡ್ತಾರೆ. ಈ ಅರಳಗುಂಡಿಗೆ ಅಂದ್ರೆ 12ನೇ ಶತಮಾನದೊಳಗೆ ಬಸವಳಾದಿ ಶರಣರ ನಂತರ 2ನೇ ಅನುಭವ ಮಂಟಪ ತುಂಬಿದ್ದು ಅರಳಗುಂಡಿಗೆ. 17ನೇ ಶತಮಾನದೊಳಗೆ ಕಡ್ಕೋಳ ಮಡಿವಾಳ ಮಹಾಜ್ಞಾನಿಗಳು ಶರಣರು ದೊಡ್ಡ ಕ್ರಾಂತಿಯನ್ನು ಮಾಡಿದರು. ಇಲ್ಲಿ ಧರ್ಮ ಕ್ರಾಂತಿಯನ್ನು ಮಾಡಿದರು. ಧರ್ಮಕ್ಕಾಗಿ ತಾವು ಊರನ್ನೇ ತ್ಯಾಗ ಮಾಡಿದರು ಶರಣರು. ಆಚರಣೆಗಾಗಿ, ಸಿದ್ಧಾಂತಕ್ಕಾಗಿ ಊರ ಮನಿ ಎಲ್ಲ ತ್ಯಾಗ ಮಾಡಿ ಬಿಟ್ಟು ಹೋದರು. ಬಹಳ ದೊಡ್ಡ ಐತಿಹಾಸಿಕವಾದಂಥ ಈ ಊರಿದು. ಮಲ್ಲಿಕಾರ್ಜುನ ದೇವಸ್ಥಾನ ಇವತ್ತಿಂದಲ್ಲದು, ಶರಣರ ಪೂರ್ವದಲ್ಲಿ ಅದ ಈ ದೇವಸ್ಥಾನ. ಇದು ದೇವಸ್ಥಾನ ನಾವು ಶಾಲಿ ಕಲಿಯಾಗ ಸಾಮಾನ್ಯವಾಗಿ ಇತ್ತಿರು. ಯಥಾರ್ಥವಾಗಿ ಇದೇನು ಮೊದಲು ಕಟ್ಟಿದ್ರು ಹಿರಿಯರು ಅಷ್ಟೇ ಉಳಿದಿತ್ತು. ಹಂತ ಹಂತವಾಗಿ ಇದಕ್ಕೊಂದು ರೂಪ ಕೊಟ್ಕೊಂಡು ಪ್ರತಿ ವರ್ಷ ಕಾರ್ಯಕ್ರಮಗಳು, ಜಾತ್ರೆ, ಪುರಾಣ ಪ್ರವಚನಗಳು ಮಾಡೋದ್ರಿಂದ ಇದೊಂದು ರೀತಿ ಬೆಳಕು ತುಂಬಿರ್ತಕ್ಕಂಥ ಒಂದು ಈ ಕ್ಷೇತ್ರ. ಇವತ್ತು ವಿಶೇಷವಾಗಿ ಭಾಳ ಗದ್ದಲ ಮಾಡಕತ್ರಿ. ಅವು ಹುಡುಗರು ಕರ್ಕೊಂಬಂದು ಎಲ್ಲಿ ಬಂದವನು? ಹೇಮರೆಡ್ಡಿ ಮಲ್ಲಮ್ಮನ ಪುರಾಣ ಯಾಕೆ ಹಚ್ಚಿದ್ರಿ? ಈಗ ಎಲ್ಲ ಕಡೆಗೆ ಭಾಳ ತವಲಿ ಗುಡ್ಡಪ್ಪರ ದಾನಮ್ಮನ ಪುರಾಣಗಳು ಭಾಳ ನಡೀತಾವೆ. ನಾನು ನಿನ್ನೆ ಒಂದು ದಾನಮ್ಮನ ಪುರಾಣನೇ ಮಂಗಲ್ ಮಾಡಿ ಬಂದೀನಿ ಅಣಿಬಿ ಒಳಗೆ. ಅತ್ಯಂತ ನಮ್ಮ ದೇಶದೊಳಗೆ ಇತಿಹಾಸ ಕೊಟ್ಟಿರ್ತಕ್ಕಂಥದ್ದು ಹೆಣ್ಣು ಶಕ್ತಿ, ತಾಯಿ ಶಕ್ತಿ. ಹೆಚ್ಚ ನಮ್ಮ ದೇಶದೊಳಗೆ ಮುಖ್ಯ ಪಾತ್ರ ಅಂದ್ರೆ ತಾಯಿ. ಈ ನೋಡ್ರಿ, ನಮ್ಮ ದೇಶದೊಳಗ ದೇಶದ ಹೆಸರು ಭಾರತ ಅಂತ, ನದಿಗಳ ಹೆಸರು ಗಂಗಾ ನದಿ. ಏನು ಹೆಸರುಗಳೆಲ್ಲ ನದಿಗಳು ಕೂಡ ಶಕ್ತಿ ಹೆಸರನ್ನೇ ಅದಾವ. ಆ ಶಕ್ತಿ ಆ ಭಗವಂತನಿಗೆ ತುಂಬಿದ್ದು ಪಾರ್ವತಿ. ಈ ಮನೆಯೊಳಗನು ಮನಿ ಚಂದ ನಡಿಬೇಕಾದ್ರೆ ಮನ್ಯಾಗ ಹೆಣ್ಮಕ್ಳು ಚಲೋ ಇದ್ರೆ ಮನಿ ಚಂದ ಇರ್ತಾವ. ಇವು ಗಣಸರೇನು ಹೊರಗೆ ಹೋಟೆಲ್ದಾಗ ಅಲ್ಲಿ ಇಲ್ಲಿ ಕುಡಿಸಿ ಚಹಾ ಕುಡಿಸಿ ಕಳಿಸ್ತಾರ, ಅದು ಅಲ್ಲ. ಮನಿಗೆ ಕರ್ಕೊಂಡು ಹೋದ್ರೆ ಆತಿಥ್ಯ ಇತ್ತು ಅಂದ್ರೆ ಅದು ಮನಿ. ಹೊರಗೆ ನಿಂತು ಮಾತಾಡಿಸಿ ಕಳಿಸಿದ್ರೆ ಅದು ಮನಿ ಅಲ್ಲದು. ಹೊರಗೆ ಬಾಕಲ್ದ ಹೊರಗೆ ನಿಂದ್ರಿಸಿ ಮಾತಾಡಿಸಿ ಕಳಿಸಿದ್ರಂದ್ರೆ ಅದು ಮನಿನೇ ಅಲ್ಲ. ಅದು ಏನಂತಾರಂದ್ರೆ ಅದು ಗೆಸ್ಟ್ ಹೌಸ್ ಇದ್ದಂಗೆ. ಅದು ಶರಣರ ಮನಿ. ಇದು ಅರಳಗುಂಡಿಗೆ ಅಂದ್ರೆ ಪ್ರತಿಯೊಬ್ಬರನ್ನ ಆ ಕಡೆ ಇದು ಶರಣರ ದೇವಸ್ಥಾನಗಳು ಎಷ್ಟಾವ ಅಂತ ಕೇಳಿದ್ರೆ ನೂರಾರು ದೇವಸ್ಥಾನಗಳದಾವ. ಅರಳಗುಂಡಿಗೆ ಪ್ರತಿಯೊಬ್ಬರ ನೆನಪು ಮಾಡಿಕೊಂಡ್ರೆ ಶರಣರ ನೆನಪಾಗ್ತದೆ. ಅಂಥ ಊರಿದು. ಈ ಲಕ್ಷ ದೀಪೋತ್ಸವ ಭಾಳ ದಿನ ದೊಡ್ಡದಲ್ಲ. ನಿಮಗೆ ನೀವು ಗಳಿಸಿದ ಲೆಕ್ಕದಾಗ 1 ವರ್ಷಕ್ಕೆ ಮುಂದೆ ವರ್ಷ ಉಗಾದಿಗೆ ಲೆಕ್ಕ ಮಾಡಿದ್ರೆ ನಿಮ್ಮ ಲೆಕ್ಕನೇ ಗೊತ್ತಾಗಂಗಿಲ್ಲ. ಎಷ್ಟು ಗಳಿಸಿವಿ, ಎಷ್ಟು ಹೋಗ್ಯದ, ಯಾಕಡೆ ಹೋಗ್ಯದತ್ತ ಲೆಕ್ಕ ಇಟ್ರಿ ಯಾರ ಲೆಕ್ಕ ಗೊತ್ತೇ ಇಲ್ಲ ನೀವು ಎಷ್ಟು ಇಟ್ರಿ ಅಂತ.
ಎದಕ್ಕೆ ಲೆಕ್ಕ ಇಟ್ರಿ ಅಂದ್ರೆ ಶರಣಬಸಪ್ಪನ ಗುಡಿಗೆ ಪಟ್ಟಿ ಕೊಟ್ಟಿದ್ದು ಲೆಕ್ಕ ಇಟ್ರಿ. ಗುಡಿಗೆ ಪಟ್ಟಿ ಕೊಟ್ಟಿದ್ದು ಲೆಕ್ಕ ಇಟ್ಟಿರಿ. ಯಾರು ಸ್ವಾಮಿ ಬಂದಿದ್ನಂದ್ರೆ ಮಠಕ್ಕೆ ನಮ್ಮಂಥವ್ರು ಕಡ್ಕೊಂಡು ಮುತ್ತಿಯರು ಬಂದಿದ್ರು, 1001 ರೂಪಾಯಿ ಕೊಟ್ಟಿವತ್ತು ನೆನ್ಪಿಡ್ತೀರಿ ಒಂದು ವರ್ಷ ತನ. ಆದ್ರೆ ಖರ್ಚು ಮಾಡಿದ್ದು ನೆನಪಿಡಂಗಿಲ್ಲ ನೀವು. ಯಾವಾಗ ನೆನಪಿರಂಗಿಲ್ಲ ಅದು ಭಕ್ತಿ. ಅದು ಯಾವಾಗ ಕೊಟ್ಟದ್ದು ನೆನಪಿರಂಗಿಲ್ಲ ಅದು ಭಕ್ತಿ. ಕೊಟ್ಟದ್ದು ನೆನಪಿಟ್ರಿ ಅಂದ್ರೆ ಅದು ಭಕ್ತಿ ಅಲ್ಲ, ಅದು ದಾನ ಅಲ್ಲ. ಭಗವಂತ ನಿಮಗೆ ಏನಾರು ಕೊಟ್ಟನಲ್ಲ, ಇಷ್ಟೆಲ್ಲ ಕೊಟ್ಟನಲ್ಲ, ಸಂಪತ್ತು ಕೊಟ್ಟನ, ಏನು ಲೆಕ್ಕ ಇಟ್ಟಾನ ನಿಮಗೆ? ಈಗ 1 ಕಾಳು ಭೂಮಿ ಒಳಗೆ ಚೆಲ್ಲಿರಿ, 1000 ಕಾಳು ಕೊಟ್ಟನ. 1 ಕಾಳು ಭೂಮಿ ಒಳಗೆ ಚೆಲ್ಲಿರಿ, ತೆನಿ ಒಳಗೆ 1000 ಕೊಟ್ಟಾನ, 1000 ಕಾಳು ಕೊಟ್ಟಾನ. ಎಲ್ಲಿದ್ದು ಕೊಟ್ಟಾನ? ಹೆಂಗೆ ಕೊಟ್ಟ? ಹೆಂಗೆ ಬಂದು? ಆಲೋಚನೆ ಮಾಡೇ ಇಲ್ಲ ನಾವು 1 ಕಾಳು ಕೊಟ್ಟಿವಪ್ಪ, ಭಗವಂತ 1000 ಕಾಳು ಕೊಟ್ಟಾನಲ್ಲ, ಅದಕ್ಕೆ ನಾವು 1 ರೂಪಾಯಿ ದಾನ ಮಾಡಿದೀವಿ ಅಂದ್ರೆ 1000 ರೂಪಾಯಿ ಸಂಪತ್ತು ಬರ್ತದಂತ ನಾವು ಅರ್ಥ ಮಾಡ್ಕೋಬೇಕು. ಅದನ್ನ ಈ ನಮ್ಮ ದೇಶದೊಳಗೆ ಅತ್ಯಂತ ಪ್ರಾಮುಖ್ಯತೆ ಎದಕ್ಕೆ ಕೊಟ್ಟಾರ ಅಂದ್ರೆ ದಾನಕ್ಕೆ ಕೊಟ್ಟಾರ. ಶರಣರು ಮಾಡಿರ್ತಕ್ಕಂಥ ದಾನದ ಸ್ವರೂಪವೇ ಜಗತ್ ಪ್ರಸಿದ್ಧಿ ಆಯಿತು. ಅವ್ರೇನು ದೊಡ್ಡ ತಪಸ್ಸು ಮಾಡಿಲ್ಲ, ಗುಡ್ಡ ಗಮಾರದಾಗ ಹೋಗಿ ಕೂತ್ಕೊಂಡು ಹುತ್ತೇರಂಗೆ ಕೂತ್ಕೊಂಡಿಲ್ಲ, ಸಹಜವಾದ ಬದುಕವರು. ಕೌಟುಂಬಿಕದೊಳಗೆ ಹೆಂಡತಿ ಬಂಧು ಬಾಂಧವರ ಜೊತೆಗೇನೆ ಇದ್ರು ಅವರು. ಯಾರ ಜೊತೆಗೇನು ಇರಲಿಲ್ಲ, ಈ ಪ್ರಪಂಚದಾಗೆ ಇದ್ರು ಅವರು. ಅವ್ರು ಭಗವಂತನನ್ನು ಕಂಡ್ರು. ಎದರಾಗ ಕಂಡ್ರು ಅಂದ್ರೆ ದಾಸೋಹದಾಗ ಕಂಡ್ರು ಭಗವಂತನ. ಹಸ್ತೋರ ಹೊಟ್ಟಿ ಒಳಗೆ ಕಂಡ್ರು, ಹಸ್ತೋರ ಹೊಟ್ಟಿ ಒಳಗೆ ಭಗವಂತನ ಕಂಡ್ರು. ಬಡತನದಲ್ಲಿ ಭಗವಂತನ ಕಂಡ್ರು, ಪ್ರಾಣಿ ಪಕ್ಷಿಗಳಲ್ಲಿ ಭಗವಂತ ಕಂಡ್ರು, ಎಲ್ಲ ಜೀವಾತ್ಮರಲ್ಲಿ ಇರ್ತಕ್ಕಂಥ ಎಲ್ಲ ಜೀವಿಗಳಲ್ಲಿ ಪರಮಾತ್ಮನ ಸ್ವರೂಪ ಕಂಡ್ರಲ್ಲ, ಅದಕ್ಕೆ ಅವ್ರು ಶರಣರು ಆದರು. ಶರಣ ಅಂದ್ರೆ ಏನು ಅರ್ಥ? ಇದು ಶರಣ ಅಂದ್ರೆ ಸಮರ್ಪಣೆ ಅಂತ ಅರ್ಥದು. ಶರಣ ಅನ್ನುವಂಥದ್ದು ಏನು ಅರ್ಥ ಅಂದ್ರೆ ಅದು ಸಮರ್ಪಣೆ ಭಾವ ಅಂತ. ನಾವು ಕೊಟ್ಟಿರ್ತಕ್ಕಂಥ ಸಮರ್ಪಣೆ ಏನದಲ್ಲ ಭಗವಂತನಿಗೆ ಮುಟ್ತದ. ನಾವು ಬೀಗರಿಗೆ ಬಿದ್ದರಿಗೆ ಉಣಿಸಿದ್ದು ತಿನ್ನಿಸಿದ್ದು ಅದು ಲೆಕ್ಕ ಇಲ್ಲ, ಅದು ಅದಕ್ಕೆ ಸಂಬಂಧ ಇಲ್ಲ. ಅದು ಪೊಲೀಸರಿಗೆ ದಂಡ ಕೊಟ್ಟಂಗೆ ಲೆಕ್ಕ ಇಟ್ಟಾರನ ಯಾರು? ಬೀಗರು ಉಣಿಸಿ ನೋಡ್ರಿ ನೀವು, ಬೀಗರಿಗೆ ಗೊತ್ತಾತ. ಅದಕ್ಕೆ ಹಿರಿಯರು ಅಂದರು, ಬೀಗರು ಉಂಡದ ಮನಿ ಬಿತ್ತಂತ ಐನು ಉಂಡು ಮನಿ ಎತ್ತತ್ತ. ಅದು ಸುಮ್ಮನೆ ಸಹಜ ಅಂತಾರೆ. ಅಂದ್ರೆ ಐ ಅಂದ್ರೇನು ಪರಮಾತ್ಮ ಜಂಗಮ. ಯಾರೇ ಸ್ವರೂಪದಾಗ ಬಂದಿರತಕ್ಕಂಥವ್ರು ಅವರು ಜಂಗಮರು ಅಂತ ಭಾವಿಸ್ಕೊಂಡ್ರು. ಬೀಗರುಂಡು ಮನಿ ಬಿತ್ತು ಅಂದ್ರೆ ಏನು? ಅವ್ರು ಹಂಗೆ ಕೊಡೋದು, ನೀವು ಹಂಗೆ ಕೊಡೋದು, ನೀವು ಬಟ್ಟೆ ಮಾಡಿದ್ರೆ ಅವರು ಬಟ್ಟೆ ಮಾಡೋದು, ಅವ್ರು ಬಂಗಾರ ಮಾಡಿದ್ರೆ ಅವ್ರು ಬಂಗಾರ ಮಾಡೋದು, ನಿಮ್ದು ಜರ ಕಡಿಮೆ ಐತೆ ಅಂದ್ರೆ ನಾವು ಮನಾರ್ ಮಾಡೀವಿ, ಅವ್ರೇನು ಮಾಡ್ಯಾರ ನಮ್ಗೆ ಅನ್ನೋದು. ನಾವು ಒಂದು ತೊಲಿ ಬಂಗಾರ ಹಾಕಿವಿ, ಅವ್ರು ಆರೆ ಮಸಿ ಹಾಕ್ಯಾವಂತಾರೆ ಮಾಳ ಮರ್ದಿನೇ. ನಾವು ಒಂದು ತೊಲಿ ಹಾಕಿದ್ದೆವು ಬಂಗಾರ, ಆರೆ ಮಸಿ ಹಾಕಿದ್ರು ಕೂನಿಗಿಡಿಗಳು ಅಂತಾರೆ, ಮತ್ತೆ ಬೇಲಕ್ಕೆ ಚಾಲು ಮಾಡ್ತಾರೆ. ಸಂತರು ಶರಣರು ಬೇಯಂಗಿಲ್ಲ. ನೀವು 1 ರೂಪಾಯಿ ಕೊಟ್ಟರು ಖುಷಿ ಅಂತ ತೋತಾರೆ, ಇವ ನಿಮ್ಗೆ ಒಳ್ಳೇದಾಗಲಿ ಕಲ್ಯಾಣ ಆಗಲಿ ಅಂತ. ಹೆಂಗೆ ಭಾವ ಇರ್ತದೆ ನೋಡು. ಭಗವಂತ ಕೊಟ್ಟದ್ದನ್ನು ಇಸ್ಕೊಳಕ್ಕೆ ತಯಾರದಾನೆ. ಒಬ್ಬರು ಒಂದು ಇತಿಹಾಸದೊಳಗೆ 16ನೇ ಶತಮಾನದೊಳಗೆ ಕಬೀರದಾಸರು ಅಂತ ಆಗಿ ಹೋತಾರೆ. ಕಬೀರದಾಸರು ಭಾಳ ದೊಡ್ಡ ಶ್ರೀಮಂತ. ಚಂದ ಕೇಳ್ರಿ, ಭಾಳ ದೊಡ್ಡ ಶ್ರೀಮಂತ. ಆತ ಭಯಂಕರ ಜಿಪಣ. ಜಿಪಣ ಅಂದ್ರೆ ಏನು? ಎಷ್ಟು ಜಿಪಣ, ತನ್ನ ಹೊಟ್ಟಿಗೂ ತಿಲ್ಲಾದ ಮನುಷ್ಯ ಮನೆಯಾಗೂ ಲೆಕ್ಕ ಮಾಡೇ ತಿನ್ಬೇಕವ. ಮನೆಯಾಗ ಹೆಣತಿ 3 ರೊಟ್ಟಿ ದಿನ ಉಣ್ತಿಲ್ಲ ಅಂದ್ರೆ 3 ಉಣ್ಬೇಕು, ಹೆಚ್ಚು ಉಣಂಗಿಲ್ಲ. ಅಂಥ ಜಿಪಣ್ರಿರ್ತಾವ ಒಂದೊಂದು. ತಾವು ತಿನ್ನಲ್ಲ, ಮಂದಿಗೂ ತಿನ್ಕೊಡಲ್ಲ. ಮನೆಯಾಗಿರ್ತಾವಲ್ಲ ಒಂದೊಂದು ಕಣಕಿ ಮೇಲೆ ನಾಯಿ ಕುಂದಿಸಿದಂಗೆ.
ತಾನು ತಿನ್ನಂಗಿಲ್ಲ, ಬಂದು ದನಗಳು ಬಂದು ಅಂದ್ರೆ ಬಗಳ್ತದ. ಒಬ್ಬ ಹೆಣ್ಮಗಳು ಇಬ್ಬರು ಗೆಳತಿಯರು ಸಂಡಸ್ಗೆ ಹೋಗಿದ್ರಂತ. ನೀವು ಬಯಲು ಶೌಚಾಲಯ ನಮ್ಮ ಕಡೆಗೆಲ್ಲ ನೋಡ್ಬೇಕು. 77 ವರ್ಷ ಆಯ್ತು ನಮ್ಮ ಸ್ವತಂತ್ರ ಸಿಕ್ಕು, ಇನ್ನೂ ಹೆಣ್ಮಕ್ಳು ಗೋಳು ಕಡಿಮೆ ಆಗಿಲ್ಲ. ನಾ ಎಲ್ಲರೂ ಹೋದ್ನಿ ಅಂದ್ರೆ ಹೇಳ್ತೀನಿ, ನಾ ನೀವು ಏನಾರು ಇಲ್ಲಪ್ಪ ಅವ್ರ ಮನೆ ಎಷ್ಟು ದೊಡ್ಡದಾಕಿರ್ಲಕ್ಕ, ಏಟ್ಯಾಕೆ ಮಾಲ್ ಬೆಳೆಯಲಕ್ಕ, ಏಟ್ಯಾಕೆ ದೊಡ್ಡವ್ರು ಇರ್ಲಕ್ಕ, ಶ್ರೀಮಂತರು ಇರ್ಲಕ್ಕ, ಅವ್ರ ಮನೆಗೆ ಶೌಚಾಲಯ ಇದ್ದರೆ ಹೆಣ್ಣು ಕೊಡ್ರಿ ಅಂತೇಳಿ. ನಾ ಕುಡಿಯಬೇಡ್ರಿ. ಇಲ್ಲಾಂದ್ರೆ ಮೊದಲು ಫಸ್ಟ್ ಹೋಗಿ ಅವಾಗ ದೇವ್ರ ಮನೆ ನೋಡ್ತಿದ್ರು. ದೇವ್ರ ಮನೆ ನೋಡಿದಂದ್ರೆ ಮನೆಯಾಗ ಸಂಸ್ಕಾರ ಗೊತ್ತಾಗ್ತಿತ್ತು. ಚಂದ ಪೂಜೆ ಪುನಸ್ಕಾರ, ಮನೆ ದೀಪ, ಒಂದೊಂದ್ರ ದೇವ್ರ ಮೇಲೆ ಒಂದೊಂದು ಗೇಣು ಮಣ್ಣು ಇರ್ತದೆ, ಒಂದೊಂದು ನೋಡ್ತೀವಿ ನಾವು. ಅವು ಎಂದು ತೊಳಿತಾರನ್ನ, ಅದು ಪಣತಿ ಸುದ್ದಿ ಕೂದಲು ಅದು 2 ವರ್ಷಕ್ಕೆ 3 ವರ್ಷಕ್ಕೆ ಉತ್ತಾರವು. ನಿಮ್ಮ ಕಡೆಗೆ ಇಲ್ಲ, ಕಡೆ ಸ್ವಲ್ಪ ಕಡೆ. ಆ ಭಗವಂತ ಸತ್ವ ಪರೀಕ್ಷೆಗೆ ಬಂದ ಅವ ಜಿಪ್ಪಣನ ಮನೆಗೆ. ಯಪ್ಪ ವೇಷಧಾರಿಯಾಗಿ ಜಂಗಮ ರೂಪದೊಳಗೆ ಸಾಧು ರೂಪದಾಗ ಬಂದ. ಯಪ್ಪ ನನ್ನ ಮಗನ ಮದುವೆ ಮಾಡ್ತೀನಿ, ಒಂದಿಷ್ಟು ಸಹಾಯ ಮಾಡು ಅಂತ ಕೇಳ್ದ. ಎಲ್ಲಿದ್ದು ಬಂದಿಯಪ್ಪ ನೀನು? ನಾವು ಶಿವಪುರ್ನಿಂದ ಬಂದೀನಿ, ನನಗೆ ಕೊಡಪ್ಪ ಅಂದ. ಇಲ್ಲಪ್ಪ ಇವತ್ತು ಸಡು ಇಲ್ಲ, ನನಗೆ ವ್ಯಾಪಾರ ಗದ್ದಲ್ದಾಗೀನಿ, ನಾಳೆಗೆ ಬಾ ಅಂದ. ನಾವು ಪರಮಾತ್ಮನೇ ಪರೀಕ್ಷೆ ಮಾಡಕ್ಕೆ ಬಿದ್ದೀವನಿಗೆ. ನಿಮಗೆ ಗಂಟು ಬಿದ್ದನಂದ್ರೆ ಅಳಗಾಲರು ಮಾಡ್ತಾನೆ, ಚೊಲಾರು ಇಡ್ತಾನೆ. ಬಂದ ಮತ್ತೆ ನಾಳೆಗೆ ಎಷ್ಟು ಟೈಮ್ ಕೇಳಿದ್ದೆ ಅಷ್ಟೇ ಟೈಮ್ ಕರೆಕ್ಟ್ ಬಂದ. ನೋಡಪ್ಪ ನಾ ಎಲ್ಲ ಕೊಡ್ತಿದ್ದೆ, ಚಾವಿ ನೆನಪಾರಿ ಬಂದೀನಿ, ಮನ್ಯಾಗ ಲಾಕರ್ ಚಾವಿ ನೆನಪಾರಿ ಬಂದೀನಿ, ನಾಳೆಗೆ ಬಾ ಮತ್ತೆ ಕೊಡ್ತೀನಿ ಅಂದ. ಇವತ್ತು ಗದ್ದಲ್ದಾಗೀನಿ, ಮತ್ತು ನಾಳೆ ಕರೆಕ್ಟ್ ಬಂದ ದಿನ ಒಂದೊಂದು ನೆವನ ಹೇಳ್ದ. ಹೇಳಿ ಸಾಕಾಯ್ತು ಅವನಿಗೆ. ಇವನಿಗೂ ಸಾಕಾಯ್ತು, ಬೇಡಿ ಮನೆಗೆ ಹೋದ. ಮನೆಗೆ ಹೆಂಡತಿದ್ಲು, ಭಾಳ ಪತಿವರ್ತೆ, ಸಾತ್ವಿಕಳು, ಒಳ್ಳೆ ದೇವತಾ ಸ್ವಭಾವ. ಮನೆಗೆ ಹೋಗಿ, ಯವ್ವ ನಿಮ್ಮನ್ನು ಮಾಲಾಕರ ಬಳಿ 1 ವಾರ ಆಯ್ತು ತಿರ್ಗಾಡಕತ್ತೀನಿ, ಒಂದು ಕಾಸು ಕೊಟ್ಟಿಲ್ಲ ನನಗೆ, ನನ್ನ ಮನೆ ಪರಿಸ್ಥಿತಿ ಹಿಂಗದ, ಕೊಡು ಅಂದಗಳೇ. ಏನು ಮಾಡಿದ್ಲು, ಆಕಿನ ಕೈಯಾಗ ಏನೂ ಅಧಿಕಾರ ಇರಲಿಲ್ಲ, ಎಲ್ಲ ಕೀಲಿ ಮಾಲಕನ ಬಲ್ಲೆ, ರೊಕ್ಕಿಲ್ಲ, ಏನಿಲ್ಲ, ಹ್ಯಾಂಗೆ ಮಾಡ್ಲತ್ತ ಆಲೋಚನೆ ಮಾಡಿದ್ಲು. ಆಕೆ ಗೊತ್ತಾಯ್ತು ದೇವರನ್ನ ಪರೀಕ್ಷೆ ಮಾಡಕ್ಕೆ ಬಂದಾನಂಥೇಳಿ ಆಕೆ ಏನು ಮಾಡಿದ್ಲು, ಮನ್ಯಾಗ ಹೋಗಿ ವಜ್ರದ ನತ್ತಿತ್ತು, ಮೂನ್ಯಾಗ ವಜ್ರದ ನತ್ತಿತ್ತು. ಭಾಳ ದೊಡ್ಡ ಶ್ರೀಮಂತರು, ಒಯ್ದು ಕೊಟ್ಬಿಟ್ಲು ಅವನಿಗೆ. ಅವ ಪುಣ್ಯಾತ್ಮ ಒಯ್ದು ತಗೊಂಡು ಆ ನತ್ತು ತಗೊಂಡು ಅವನ ಅಂಗಡಿಗೆ ಹೋಗ್ಯಾನ ಕೊಡ್ಲಾಕ. ಸುಮ್ಮ ಕಡೆ ಕಲಬುರಗಿ ಇಲ್ಲಿ ಒಯ್ದು ಮಾರಬೇಕಿಲ್ಲ, ಅಳಗುಂಡಿಗೆ ಅಂತ ತೊಗೊಂಡು ಅಳಗುಂಡಿಗೆ ಮಾರ್ಲಕ್ಕೆ ಹೋಗ್ಯಾನ ಅಕ್ಸಲ್ಯ ಬಲ್ಲಿ. ಅವ ವ್ಯಾಪಾರಿಸ್ತವ, ದೊಡ್ಡ ವ್ಯಾಪಾರಿಸ್ತ, ಬಂಗಾರದ ವ್ಯಾಪಾರ ಮಾಡವ. ಅವ ಹೋಗೋಣ ನೋಡ್ದ, ಹಿಂಗೆ ನೋಡ್ದ. ಅವನಿಗೆ ಅನುಮಾನ ಆಯಿತು, ಇಂಥ ನತ್ತ ಯಾರು ಕಿವ್ಯಾಗನು ಮೂಗಿನಾಗನೂ ಇಲ್ಲ. ನಮ್ಮಲ್ಲಿ ಶ್ರೀಮಂತರಿಲ್ಲ ಯಾರು, ನನ್ನ ಹೆಂಡತಿ ಮೂಗಿನಾಗ್ಯದ, ಇದು ಅಲ್ಲಿದೆ ತಂದ ನೀವು ಅಂತ ಹೇಳಿ ತಿಳ್ಕೊಂಡು ಸೀದಾ ಅದು ನತ್ತ ಲಾಕರ್ನಾಗಿಟ್ಟು ಕೀಲಿ ಹಾಕಿ ರೊಕ್ಕ ತರ್ತೀನಿ ಅಂದ್ರೆ ಅಂತೇಳಿ ಮನೆಗೆ ಹೋಗೋದ್ರಾಗೆ ಹೆಂಡತಿ ಮನೆಯಾಗಿದ್ಲು. ಹೆಂಡತಿ ಕರೆದ, ಎಲ್ಲಿದಿ? ಮನೆಯಾಗೇನ್ರಿ, ಬಾ ಅಂದ, ಇಲ್ಲಿ ಸ್ವಲ್ಪ ಬಾ ಅಂದ. ಬಂದ, ಅದು ಯಾಕೆ ಹಂಗೆ ಹಿಂಗೆ ಆ ಕಡೆ ಮ್ಯಾಲ ತಳಗ ನೋಡ್ದ, ಅನುಮಾನ, ಯಾಕೆ ಮೂಗನೇ ನತ್ತೆ ಕಾಣಲಾಗಿದಲ್ಲ ಅಂದ. ಇವತ್ತು ಎರ್ಕೊಂಡಿನ್ರಿ ಮನ್ಯಾಗಲ್ಲಿ ಒಳಗಿಟ್ಟೀನಿ ಅಂದ. ಮನ್ಯಾಗಿಟ್ಟೀನಿ ರೀ, ಟ್ರಂಕ್ನಾಗ ಇಟ್ಟೀನಿ. ಆ ಕಡೆ ಈ ಕಡೆ ತಿರ್ಗಾಡ್ದ, ಸಮಾಧಾನ ಆಗಲಿಲ್ಲ ಅವನಿಗೆ. ಆ ಕಡೆ ಈ ಕಡೆ ತಿರ್ಗಾಡ್ದ, ಸಮಾಧಾನ ಆಗಲಿಲ್ಲ. ಹೋಲಿಲ್ಲ, ಕೊಡ್ತಾನ, ಅದು ನತ್ತು ತೋರ್ಸಂದವ. ಭಾಳ ಸಂಕಷ್ಟಕ್ಕೆ ಬತ್ತು. ಆಕೆ ಅಂದ್ಲು, ಇದು ಸತ್ವ ಪರೀಕ್ಷೆಗೆ ಬತ್ತು, ಇದು ದೇವರೇ ಕಳಿಸ್ಯಾನಂಥೇಳಿ ಮನ್ಯಾಗ ಹೋಗಿ ಕುಂತು ಆಲೋಚನೆ ಮಾಡ್ತಾಳೆ. ಭಗವಂತನಕ್ಕಿಂತ ಹೆಚ್ಚಿಂದ ಏನದ ಇದು ಜನ್ಮ ಸಾಕತ್ ಹೇಳಿ ಆಕೆ ಹೋಗಿ ಏನು ನಿರ್ಣಯ ಮಾಡ್ತಾಳ ಅಂತ ಕೇಳಿದ್ರೆ,
ಮನೆಯಾಗ ವಜ್ರ ಇರ್ತದೆ, ವಜ್ರ ನೀರು ತೊಳೆದು ನೀರು ಕುಡಿದ್ರೆ ವಿಷ ಸಾಯ್ತಾನೆ ಮನುಷ್ಯ, ವಿಷ ಇರ್ತದೆ ಅದು. ಮನೆಯಾಗ ಇಟ್ಟಿರ್ತಾನೆ ಮಾಲಕ, ಅದು ವಜ್ರ ತೊಗೊಂಡು ನೀರು ತೊಗೊಂಡು ಕುಡಿದು ಇನ್ನು ಸಾಯ್ಬೇಕಂತ ಕೂತಿರ್ತಾಳ, ಬೆಳಕಿಂಡಿಗೆ ಮ್ಯಾಲೆ ಇರ್ತದ, ಹಿಂಗೆ ಅದು ಹಾಕ್ಕೊಂಡು ಹಿಂಗೆ ಕಲಿಸಿ ನೀರು ಕುಡಿದ್ರಾಗೆ ಟಪ್ಪತ್ತೋದು ನತ್ತು ಒಳಗೆ ಬಿತ್ತತ್ತು, ಒಳಗೆ ಬಟ್ಟಲ್ದಾಗ ಬಿತ್ತು. ನೋಡಿದ್ಲು, ಗೊತ್ತಾಯ್ತಾಕಿಗೆ ಇವ ಶಿವನಿ ಹಣ ಬಂದಾನಂಥೇಳಿ ಅದು ಕುಡಿಯೋದು ಬಿಟ್ಟು ತೆಗೆದು ತೊಳೆದು ಗಂಡಗೆ ಒಯ್ದು ಕೊಟ್ಲು. ನೋಡ್ತಾನ, ಇದು ನತ್ತ ಇನ್ನೇಗೆ ನೋಡಿ, ನಾವು ನೋಡಿ ಇಟ್ಟು ಬಂದಾನ. ಹೋಗಿ ತಗೊಂಡು ಹೋದ, ಈಗಿನ ಕೈಯಾಗ ಕೊಟ್ಟು ಒಳಗೆ ಹೋಗಿ ನೋಡಿದ್ರಾಗ ಲಾಕರ್ನಾಗ ಇಲ್ಲದು, ರೊಕ್ಕ ಕೊಡೋದಿತ್ತಲ್ಲ. ಅವಾಗ ಜ್ಞಾನೋದಯ ಆಯ್ತು ಅವನಿಗೆ. ಭಗವಂತನೇ ನನಗೆ ಪರೀಕ್ಷೆ ಮಾಡಕ್ಕೆ ಬಂದಾನಂಥೇಳಿ ಬಂದು ಸೀದಾ ಮನೆಗೆ ಬಂದು ಹೆಂಡತಿಗೆ ನಮಸ್ಕಾರ ಮಾಡಿದ್ನಂತ. ನನ್ನ ಬದುಕಿಗೆ ನೀನು ಶಿವನ್ ತೋರಿಸಿದೆ ಅಂತೇಳಿ ಸ್ನಾನ ಮಾಡಿ ಗಂಧ ಲೇಪನೆ ಮಾಡಿಕೊಂಡು ಪತ್ರಿ ಹರ್ಕೊಂಡಂತ, ತುಳಸಿ ಪತ್ರಿ ಹರ್ಕೊಂಡು ಹೊಸ್ತಲ ಮೇಲೆ ಇಟ್ಟು ನಮಸ್ಕಾರ ಮಾಡಿ ಪುರಂದರದಾಸ ಬೆನ್ನು ಹತ್ಕೊಂಡು ಹೋಗಿಬಿಟ್ಟ. ತ್ಯಾಗ ಮಾಡಿ ಹೋದ. ಹೆಂಡತಿಗೆ ಹೇಳಿಬಿಟ್ಟಿದ್ದು ಎಲ್ಲ ನಿಂದೇ ಸಂಪತ್ತು, ನೀ ಏನು ಮಾಡ್ತಿ ಮಾಡತ್ತೇಳಿ ಹಣದಾಶೆಯನ್ನು ಬಿಟ್ಟು ಹರಿದಾಸರಾದ್ರಂತ ಬಿಟ್ಟು ತ್ಯಾಗ ಮಾಡಿ ಹೋದ. ನಿಜಗೊಂಡ್ರು ರಾಜ ಇದ್ದ. ರಾತ್ರಿ 12 ಗಂಟೆಗೆ ಬಿಟ್ಟು ಮನೆ ಬಿಟ್ಟು, ರಾಜ ಬಿಟ್ಟು, ಸಿಂಹಾಸನ ಬಿಟ್ಟು, ರಾಜ್ಯತನವನ್ನು ಬಿಟ್ಟು ಹೋದ. ಬುದ್ಧ ಬಿಟ್ಟು ಹೋದ. ಎಷ್ಟು ಮಂದಿ ತ್ಯಾಗ ಮಾಡಿಲ್ಲ. ಶರಣರು ಅರಳುಗುಂಡಿಗೆ ಎಲ್ಲ ಸಂಪತ್ತು ಬಿಟ್ಟು ಊರಿಗೆ ಹೋದ, ನಡ್ಕೋತ ಹೋದ. ಎಷ್ಟು ದೊಡ್ಡ ತ್ಯಾಗತನ ಇರ್ಬೇಕು ಮನುಷ್ಯನಲ್ಲಿ. ಆ ಬದುಕು ಬರೇ ಗಳಿಸಿವಿ ಸಂಪತ್ತಿ ಏಳು ತಿನ್ನಂಗಿರಿ ನೀವು, ಎಷ್ಟು ತಿನ್ನಂಗಿರಿ. ಬಸವಣ್ಣವ್ರು ಹೇಳಿಲ್ಲ, ಒಂದು ನಮಗೆ ಪಡಿ ಅಕ್ಕಿ, ಒಂದು ಮುಟ್ಟಿಗೆ ಅಕ್ಕಿ ಉಣೋದು ಒಂದು ದಿನಕ್ಕೆ ಎಷ್ಟು ಗಳಿಸೋದು ಒಬ್ಬೊಬ್ರು ನೋಡ್ಬೇಕದು. ಮೊನ್ನೆ ಒಬ್ಬ ಸತ್ನಲ್ಲಿ ನೋಡ್ರಿಲ್ಲ, ಗುಂಡು ಹಾಕೊಂಡು 10,000 ಕೋಟಿ ಶ್ರೀಮಂತವ. ಎಷ್ಟು 9 ಕಾರ 8 ಕಾರ 2 ಕೋಟಿ 3 ಕೋಟಿ ಕಾರವ, ರೇಂಜ್ ಕಾರತ್ತು ಮನ್ಯಾಗ ಕುಂತು ತಿರ್ಗಾಡ್ಲಕ್ಕ. ನಮ್ಮ ಮನ್ಯಾಗ ಒಂದು ವಾಡಕ್ಕೆ ಸೈಕಲ್ ಮೋಟ್ರ್ ಇಲ್ಲ, ನಮ್ದೇಡು ದಿಮಾಕ. 9 ಕಾರವ, ಏನೂ ಇಲ್ಲ ಅವನಿಗೆ, ಸಾಲ ಇಲ್ಲ ಏನಿಲ್ಲ, ಗುಂಡು ಹಾಕೊಂಡ ಎದಿ ಮೇಲೆ. SM ಕೃಷ್ಣನ ಹಳೆ ಹೊಳಿ ಹಾರ್ದ ನೋಡ್ರಿಲ್ಲ. ಎಲ್ಲಿ ಏನು ಲೆಕ್ಕ ಮಾಡ್ರಿ, ನೋಡ್ರಿ, ವಿಚಾರ ಮಾಡ್ರಿ. ಏನಿಲ್ಲ ಇದು ಬದುಕಿನೊಳಗೆ. ಅದಕ್ಕೆ ಕಡ್ಕೊಳ್ಳೋ ಮಡಿವಾಳಪ್ಪ ಅಂದ, ಯಾಕೆ ಚಿಂತೆ ಮಾಡ್ತಿದ್ದಿ ಎಲೆ ಮನೆವೇ, ಯಾವ ಥರ ಸುಖವಿಲ್ಲ. ದೇವೇಗೌಡನ ಹೇಳ್ತಾನ ಕೇಳ್ರಿ ನೀವು, ಕುಮಾರಸ್ವಾಮಿ ಹೇಳ್ತಾನ, ಏಸು ಮಂದಿ ಹೇಳೋರು ದೊಡ್ಡ ದೊಡ್ಡ ಶ್ರೀಮಂತರು, ಬೆಂಗಳೂರೇ ಅರ್ಧ ಅದವ್ರದ್ದು. ಏಸು ದೇವ್ರುಗಳಿಗೆ ತಿರುಗಾಡ್ತಾವು, ಕಲ್ಲನ್ ದೇವ್ರು ಮುಳ್ಳನ್ ದೇವ್ರು ಎಲ್ಲಿ ಚಂದ ದೇವ್ರು ಹೇಳ್ತಾವಂದ್ರೆ ಅಲ್ಲಿ ಹೋಗ್ತವೆ, ಅಲ್ಲಿ ದೇವ್ರು ಕೇಳ್ತೇವೆ. ಸುಖ ಎಲ್ಲಿ ಅದ? ಸುಖಕ್ಕೆ ಅಷ್ಟು ಹುಡುಕಾಡ್ತಾನ ಮನುಷ್ಯ. ಸಂಪತ್ತು ಒಂದು ಕಡೆಗೆ ಇಡ್ತಾನ, ಆರೋಗ್ಯದ ಕಡೆಗೆ ಹುಡುಕಾಡ್ತಾನ. ಚಲೋ ದವಾಖಾನೆ ಮಿರಾಜ್ದಾಗ ಚಲೋ ಅವನು, ಕಲಬುರಗಿಯಾಗ ಚಲೋ ಅದನು, ಹೈದರಾಬಾದ್ದಾಗ ಚಲೋ ಅದನು, ಬೆಂಗಳೂರಾಗ ಚಲೋ ಅದನು ಅಂತ ಮತ್ತೆ ಈ ಕಡೆ ಹುಡುಕಾಡ್ತಾವ. ಮತ್ತೆ ಸಿಕ್ಕಂಗೆ ಮಾಡ್ತಾವ, ಸಿಕ್ಕಂಗೆ ಮಾಡ್ತಾವ, ಏನು ಖಬರ್ ಇಲ್ದಂಗೆ ದವಾಖಾನೆಗೆ ಹುಡುಕಾಡ್ತಾವ. ಒಂದು ಕಡೆಗೆ ಬಿಡ್ತಾವ ಸಂಪತ್ತು, ಅದು ಬಿಡ್ತಾವ. ಸಮಾಧಾನ ಇಲ್ದಕ್ಕೆ ಎಲ್ಲ ದೇವ್ರುಗಳಿಗೆ ತಿರುಗಾಡ್ತಾವ. ಎಲ್ಲಿ ಹೋದರೂ ಏನೂ ಇಲ್ಲ, ಎಲ್ಲನೂ ಇಲ್ಲೇ ಬಿಟ್ಟು ಹೋಗ್ಬೇಕು. ಇರೋದ್ರೊಳಗೆ ತಿಳ್ಕೊಂಡು ಅಂದ್ರೆ ಮನುಷ್ಯ ಜನ್ಮ ಅಂತ ಭಾವಿಸ್ಕೊಂಡು, ಇದು ದೊಡ್ಡ ಕ್ಷೇತ್ರ, ಇದು ಶರಣರ ಕ್ಷೇತ್ರ. ಇದು ಮಡಿವಾಳಪ್ಪ ಮಹಾಜ್ಞಾನಿ ತಿರುಗಾಡಿರ್ತಕ್ಕಂಥ ಕ್ಷೇತ್ರ. ಮಡಿವಾಳಪ್ಪ ಅಂದ್ರೆ ನೀವು ಬರೇ ಭಜನ ಬರ್ದಾನ ಹಾಡ್ಯಾನ ಅಟೇ ತಿಳ್ಕೊಬೇಡ್ರಿ. ಮಡಿವಾಳಪ್ಪ ಅಂದ್ರೆ ಭಾಳ ದೊಡ್ಡ ರಾಷ್ಟ್ರೀಯ ಸಂತವ. ಮೊನ್ನೆ ರಾಮದೇವ್ ಬಾಬಾನ ಮಾಡಿದಾಗ ಅವನ ಆಶ್ರಮದಾಗ ನಮ್ಮ ದೊಡ್ಡ ಫೋಟೋ ಕಟ್ಟ್ಯಾನ ಮಡಿವಾಳಪ್ಪಂದು. ಅವ ಮೊನ್ನೆ ನಾನು ಕರೆಸಿದ್ದೆ, ಬೆಂಗಳೂರಿಗೆ ಹೋಗಿದ್ದೆ ನಾನು. ನಮ್ಮ ಮಹಾರಾಜರು, ಅವ್ರ ಮಹಾರಾಜರ ಬಳಿ ಪುರಾಣ ಹೇಳಿ ಬಂದಾರ ಇವ್ರು, ನಮ್ಮ ಜೇಟಿಗೆ ಅಜ್ಜವರು. ಅವ ಹೇಳ್ದ, ಬೆಳಿಗ್ಗೆ 4 ಗಂಟೆಗೆ ಹೇಳ್ತೀನಿ ಬುದ್ಧಿ, ಲಿಂಗ ಪೂಜೆ ಮಾಡ್ಕೋತೀನಿ, ಮಡಿವಾಳಪ್ಪ ಅಂತೀನಿ, ನಮಸ್ಕಾರ ಮಾಡೇ ಹೊರಗೋತೀನಿ ಅಂದವ. ನನಗೆ ಮಡಿವಾಳಪ್ಪನ ಪದ ಹಾಡ್ದ, ಹಿಂದಿ ಒಳಗೆ ಬರ್ಸ್ಯಾನ, ಬರ್ಸಿ ನಾಟಕ ಆಡ್ಸ್ಯಾನ. ಶರಣ ಬಸಪ್ಪ ಗೊತ್ತ ನನಗೆ, ಮಡಿವಾಳಪ್ಪ ಗೊತ್ತ ನನಗೆ, ಕಡ್ಲೇವಾಡ ಸಿದ್ದಪ್ಪ ಗೊತ್ತ ನನಗೆ,
ಕೃಷ್ಣಪ್ಪ ಗೊತ್ತ ನನಗೆ ಅಂದವ. ಇಷ್ಟು ನನಗಿಂತ ಮೊದಲು ಅವನೇ ಹೇಳ್ದ, ಮಡಿವಾಳಪ್ಪ ನೋಡಿ ಎಲ್ಲಿ ಹರಿದ್ವಾರ, ಎಲ್ಲಿ ಕಡ್ಕೋಳ, ಎಲ್ಲಿ ಮಡಿವಾಳಪ್ಪ, ಎಲ್ಲಿ ಶರಣಬಸಪ್ಪ, ಹೆಂಗೆ ಎತ್ತಲಿಂದ ಎತ್ತ ಸಂಬಂಧವಯ್ಯ. ಅಂಥ ಸಂಬಂಧಗಳನ್ನು ಕ್ರೋಢೀಕರಿಸಿರ್ತಕ್ಕಂಥ ಇದು ಅನುಭವದ ಕ್ಷೇತ್ರ. ಈ ಕ್ಷೇತ್ರಕ್ಕೆ ನೀವೆಲ್ಲ ನಾಳೆ ಲಕ್ಷ ದೀಪೋತ್ಸವ ಮಹಾಶಿವರಾತ್ರಿ ದಿನ ಇಟ್ಕೊಂಡ್ರೆ ನಮ್ಮ ಕಮಿಟಿಯವ್ರು ಬಸ್ಕೊಂಡ್ರೆ ಹೇಳಿದರು, ಮಹಾಶಿವರಾತ್ರಿ ದಿನ ಕಡ್ಕೊಳ್ಳೋದೊಳಗೆ ನಮ್ಮ ತೇರ ಮೊನ್ನೆ ಹಚ್ಚು ಮುರಿದದ, ಹೊಸ ಹಚ್ಚನ್ನು ಹಾಕ್ಸಲ್ಕತ್ತೀವಿ ಕೆಬ್ಬಣದು. ಅವತ್ತು ವಿಶೇಷವಾಗಿ ಜಾತ್ರೆ ಮಾಡ್ತೀವಿ ನಾವು. ಅದೊಂದು ತೇರು ಎಳೆದು ಮುಟ್ಟಿಸ್ಬೇಕು ನಾವು. ಮತ್ತು ಪಾದಗಟ್ಟಿಯಿಂದ ಹೋಗಿ ಮತ್ತೆ ಹೊಳ್ಳಿ ಜಾಗಕ್ಕೆ ಮುಟ್ಸೋಂಗೆ ಕಾರ್ಯಕ್ರಮ ಮಾಡ್ತೀವಿ. ಮುಂದಿನ ವರ್ಷ ತೇರ ಜಾತ್ರೆಯನ್ನು ಬದಲಾವಣೆ ಮಾಡೀವಿ. ಭಾಳ ಚಳಿ, ಎಲ್ಲ ಅತಿಥಿಗಳು ಅಂಜಿ ಬಿಡ್ತಾರೆ. ಥಂಡ್ಯಾಗ ಏನಪ್ಪ ಕಡ್ಕೊಳಕ್ಕೆ ಹೋಗೋದು ಅದೆಲ್ಲ ಹೋಗೋ ಮನಸ್ಸದ. ಬಜ್ಜಿ ರೊಟ್ಟಿ ಉಣ್ಬೇಕಂತದ. ಧರ್ಮಸಿಂಗ್ ಅವ್ರ ಮನೆಗೆ ಹೋಗೋಣ ಕೇಳವ, ಬಜ್ಜಿ ರೊಟ್ಟಿ ಎಂದದ್ರಿ ಮತ್ತೆ ಊಟದ್ದು ನಾವು ಫಸ್ಟ್ ಅದೇ ಕೇಳವ, ಹೋಗೋಣ ಮನೆಗೆ. ಆ ಬಜ್ಜಿ ರೊಟ್ಟಿ ಉಣ್ಬೇಕನ್ನ ಆಸೆ ಆದ್ರೆ ಥಂಡ್ಯಾಗ ಅಂಜಿ ಬಿಡೋರು ಒಳಗೆ. ಅದಕ್ಕೆ ಭಾರತ ಹುಣ್ಣಿಮೆ ಆದ 8 ದಿನಕ್ಕೆ ನಾವು ಜಾತ್ರೆ ಬದಲಾವಣೆ ಮಾಡೀವಿ. ನಮ್ಮ ಗುಡ್ಡದ ಜಾತ್ರೆನೂ ಬದಲಾವಣೆ ಆಗ್ಯದ. ಭಾರತ ಹುಣ್ಣಿಗೆ ಅದು ತೇರೆಳಿತದ. ಭಾರತ ಹುಣ್ಣಿ ಆದ 8 ದಿನಕ್ಕೆ ನಮ್ಮದು. ಮೊದಲ ಹೊಸ್ತು ಹುಣ್ಣಿಗೆ ತೇರು ಎಳಿತಿತ್ತು. ಹೊಸ್ತು ಹುಣ್ಣಿ ಆದ 8 ದಿನಕ್ಕೆ ಕಡ್ಕೋ ತೇರು ಆಗ್ತಿತ್ತು. ಈಗ ಭಾರತ ಹುಣ್ಣಿಗೆ ಅವ್ರು ಎಳಿತಾರ, ನಾವು 8 ದಿನಕ್ಕೆ ನಾವು ಎಳಿತೀವಿ. ರಥೋತ್ಸವ ಕಾರ್ಯಕ್ರಮ ಮಾಡ್ತೀವಿ. ರಾಮದೇವ್ ಬಾಬಾ ಬರಬೇಕಾಗಿತ್ತು, ಬರ್ತೀನಿ ಅಂತ ಕರೆಸಿದ್ದ. ನಾವೇ ಬೇಡ ಅಂತ ಹೇಳಿವಿ. ಈಗ ಇಷ್ಟು ಒಂದು ವಾರದಾಗ ನಮಗೆ ಅವ್ನಿಗೆ ವ್ಯವಸ್ಥೆ ಮಾಡೋದಾಗಲ್ಲ. ಅವನ ಶಿಷ್ಯರು 25,000 ಮಂದಿ ಬರ್ತಾರತ್ತೆ. ಎಲ್ಲಿ ಕುಂದರ್ಸ್ಬೇಕು ಅವ್ರಿಗೆ ಕರ್ಕೊಂಬಂದು. ಅದಕ್ಕೆ ನಮಗಾಗಲ್ಲ. ಒಂದು ಸಸೂಕ್ತ ಸಮಯ ನೋಡಿ ಕರ್ಕೊಂಬರ್ಬೇಕಂತ ಭಾವಿಸ್ಕೊಂಡು ಇವತ್ತು ಮಡಿವಾಳಪ್ಪ ಮಹಂತ ಶರಣರು ಇದು ಹುಟ್ಟಿದ ನಾಡಿನೊಳಗೆ ನೀವೆಲ್ಲ ಹುಟ್ಟಿರಿ ಅಂದ್ರೆ ಭಾಳ ಪುಣ್ಯ ಮಾಡಿರಿ ನೀವು. ಏನು ಪುಣ್ಯ ಮಾಡಿ ಬಂದಿರೇನು, ಇಲ್ಲಿ ಸುಮ್ಮನೆ ಬಂದಿಲ್ಲ ನೀವು. ಎಲ್ಲರೂ ಹುಟ್ಲಕ್ಕೆ ಹುಲ್ ಬೀಜ ಅಲ್ಲ. ಶರಣರ ನಾಡಿನೊಳಗೆ ಹುಟ್ಟರೆ ನಿಮ್ಗೆ ಯಾವ್ರ ಕಡೆ ಹೋರಿ, ರಾಯಚೂರು ಕಡೆಗೆ ಹೋಗಿ ಯಾವ್ರನಿಂದ ಬಂದಿರಿ? ಅಳಗುಂಡಿಗಿನಿಂದ. ಯಪ್ಪ ಶರಣರು ಊರವ್ರಿ ನಮಸ್ಕಾರ ರೀ ಅಂತಾರೆ. ಎಲ್ಲಿಂದ ಬಂದಿರಿ? ಕಡ್ಕೊಳ್ಳಿಂದ. ಯಪ್ಪ ಮಡಿವಾಳಪ್ಪ ಭಜನ ಹಾಡ್ತೀವಲ್ರಿ, ಪದ ಹಾಡ್ತೀವಲ್ಲ, ಆ ಊರವರು. ಮತ್ತು ಯಾವ್ರವ್ರ ಊರಿಗೆ ಕೈ ಮುಗಿತಾರನ್ನು ಕೇಳ್ರಿ, ಮುಗಿಯಂಗಿಲ್ಲ. ಅಳಗುಂಡಿಗೆ ಶರಣ ಬಸಪ್ಪನೂರ, ಕಡ್ಕೊಳ್ಳ ಮಡಿವಾಳಪ್ಪ ಕೇಳಿದ್ರೆ ಕೈ ಮುಗಿತಾರೆ. ಎಂಥ ಶಕ್ತಿ ತುಂಬ್ಯಾನವ. ಆ ಪುಣ್ಯವನ್ನು ನೀವೆಲ್ಲ ಪಡ್ಕೊಂಡಿರಿ ಅಂತ ಭಾವಿಸ್ಕೊಂಡು ನಾಳೆ ಮಹಾಶಿವರಾತ್ರಿ ದಿನ ನೀವೆಲ್ಲರ ಮನೆಯಾಗ ದೀಪ ಹಚ್ಬೇಕು. ನಿಮ್ಮ ಬಾಕಲು ಮನೆ ಮುಂದೆ ಎಲ್ಲರಿಗೂ ದೀಪ ಇರಬೇಕು. ಮಹಾಶಿವರಾತ್ರಿ ಬೆಳಕದು, ಶಿವನ ಬೆಳಕದು. ಬೆಳಕಿರಲಿಲ್ಲ ಅಂದ್ರೆ ನಮಗೇನು ಕೆಲಸ ಇಲ್ಲ. ಕತ್ತಲಾಗ ಏನು ಕೆಲಸ ಮಾಡ್ತೀವಿ ನಾವು? ಸೂರ್ಯ ಹೊಂಟ ಬಳಕೆ ಕೆಲಸ ನಮ್ಮದು. ಹಂಗೆ ನಮ್ಮ ಬೆಳಕನ್ನು ಕೊಡುವಂಥ ದೀಪೋತ್ಸವ ಮಾಡ್ತೀರಿ. ನೀವೆಲ್ಲರೂ ಶಕ್ತಿಯಾನುಸಾರವಾಗಿ ನಿಮ್ಮ ಬಲ್ಲಿ 2,000 ರೂಪಾಯಿ ಪುಕ್ಕಟ್ ಬರ್ತಾವ ರೊಕ್ಕ. ಸಿದ್ದರಾಮಯ್ಯ ಕೊಟ್ಟಾನ, ನಿಮ್ಮ ಬಲ್ಲಿ ಇಟ್ಕೊಂಡ್ರಿಲ್ಲ? ಅವು ಕೊಟ್ರಿ, ಸುಳ್ಳು ಹೇಳೋಕ ನಿಮ್ಮ ಬಲ್ಲಿ ಇಟ್ಕೋರಿ. ಯಾತ್ರಾ ಕ್ಷೇತ್ರ ಮಾಡ್ರಿ, ಕಾಶಿಗೆ ಹೋರಿ, ದೊಡ್ಡ ದೊಡ್ಡ ಕ್ಷೇತ್ರ ನೋಡ್ರಿ, ಚಂದ ಬಂಗಾರ ಹಾಕೋರಿ. ಕಂಡಪಟ್ಟಿ ತುಟ್ಟಿ ಐತಿ. ಎಷ್ಟು ದಿನ ದುಡಿದ್ರು ಹತ್ತಿ ಬಿಡಿಸಿದ್ರೆ ಬಂಗಾರ ಬರೋಕು ಒಂದು ತಲಿ. ಭಾಳ ಹೈರಾಣ ಅದ. ನಾಳೆ ಲಕ್ಷ ದೀಪೋತ್ಸವ ನೀವು ನಿಮ್ಮ ಮಕ್ಕಳ ಹೆಸರು ಮೇಲೆ, ನಿಮ್ಮ 2 ಮಕ್ಕಳಿದ್ದು ಅಂದ್ರೆ 2 ದೀಪ ಹಚ್ಚರಿ. ಮತ್ತು ಮನೆಗೆ ಹಚ್ಚಿರಿ, ಇಲ್ಲಿ ಹಚ್ಬೇಕು. ಏಟ್ರಿ ಗೌಡ್ರೆ ಒಂದು ದೀಪಕ್ಕೆ? 101 ರೂಪಾಯಿ. ನಿಮ್ಮ ಮಕ್ಕಳು 2 ಇದ್ದು ಅಂದ್ರೆ 2 ದೀಪದ ರೊಕ್ಕ ಕೊಡ್ರಿ. 4 ಇದ್ದು ಅಂದ್ರೆ 4 ದೀಪದ ಕೊಡ್ರಿ. ಅವ್ರು ಗಣಸರು ಎಣ್ಣೆ ಕೊಡಲಕ್ಕ ಅವ್ರು ಮಲಾಕರು, ನಿಮ್ಮ ಮಲಾಕರು ನೀವು ಕೊಡ್ರಿ ನಿಮ್ಮ ಮಕ್ಕಳ ಹೆಸರು ಮೇಲೆ. ಮಕ್ಳು ಇರ್ಲಿಲ್ಲ ಅಂದ್ರೆ ಎಲ್ಲ ಊರು ತುಂಬೆ ನಿಮವೇ ಮಕ್ಕಳು. ಎಲ್ಲರ ಪರವಾಗಿ ನಿಮ್ದು ಏಟ್ ಕೊಡಂಗೆ ಅನಿಸ್ತದ ಅಟ್ ಕೊಡ್ರಿ. ಈ ನೋಡಿ ಜಿಪ್ಪಣ್ರು ಹೆಂಗಿರ್ತಾರೆ. ಮಕ್ಳು ಇರಲಿಲ್ಲ ಅಂದ್ರೆ ಏನೂ ಇಲ್ಲ ಅಂತ ತಿಳ್ಕೊಬಾರ್ದು. ನಮಗೆ ಮಕ್ಕಳಾಗ್ಯಾವನು? ನಿಮ್ಗಾಗ್ಯಾವನ್ರಿ? ಇಲ್ಲ, ನೀವೇ ಮಕ್ಕಳು. ನಮಗೆ ಬಂದವ್ರಿಗೆ ಬರ್ರಿಯಪ್ಪ ಅಂತೀವಿ, ಉಣಿಸ್ತೀವಿ, ಚಹಾ ಕುಡಿಸ್ತೀವಿ, ಖುಷಿ ಪಡ್ತೀವಿ. ನಿಮಗೆಲ್ಲ ಮಾಡೋದು ನೋಡಿ ಖುಷಿ ಪಡ್ತೀವಿ. ನಮಗೆ ದೇವ್ರು ನಮ್ಮ ಕೆಲಸ ಹಚ್ಚಾನ, ನಿಮ್ಮ ಕೆಲಸ ನಿಮಗೆ ಹಚ್ಚಾನ. ನೀವೆಲ್ಲರೂ ಮಕ್ಕಳೇ, ಎಲ್ಲರ ಮಕ್ಕಳಂತೂ. ಅಣ್ಣಗೆ ಮಕ್ಕಳಾಗ್ಯಾವ, ತಮಗೆ ಮಕ್ಕಳಾಗಿಲ್ಲ ಅಂದ್ರೆ ಹೊಟ್ಟೆ ಕಿಚ್ಚು ಪಡಬಾರ್ದು. ಅವೇ ನಮ್ಮ ಮಕ್ಕಳು. ಭಾವಿಸ್ಕೊಂಡು ಹೋದರೆ ಏನೂ ಭೇದ ಭಾವ ಇಲ್ಲ. ಎಲ್ಲರೂ ಸುಖವಾಗಿದ್ದು ಎಲ್ಲರೂ ಒಂದಿನ ಭಗವಂತನ ಧ್ಯಾನದೊಳಗೆ ಹೋಗುವಂಥ ಕೆಲಸ ಇದು. ಅಳಗುಂಡಿಗೆ ಅಂದ್ರೆ 2ನೇ ಕೈಲಾಸ ಇದ್ದಂಗೆ. ಇದು ದೊಡ್ಡ 12ನೇ ಶತಮಾನವನ್ನು 2ನೇ ಮರಳಿ ಕಳಿಸಿರ್ತಕ್ಕಂಥ ನೆನಪು ಮಾಡಿರ್ತಕ್ಕಂಥ ಈ ಕ್ಷೇತ್ರ ಇದು. ಮಡಿವಾಳಪ್ಪ ದೊಡ್ಡ ಕ್ರಾಂತಿ ಮಾಡಿನ. ಆ ಕ್ರಾಂತಿಯನ್ನು ಹೊತ್ತಿಸಿದಂಥವು ಶರಣಬಸಪ್ಪ, ಬೆಳಕನ್ನು ಕೊಟ್ಟಿರ್ತಕ್ಕಂಥವು ಶರಣಬಸಪ್ಪ. ಅಂಥ ಕ್ಷೇತ್ರದ ಒಳಗೆ ಹುಟ್ಟಿರಿ. ನೀವೆಲ್ಲ ಕಾರ್ಯಕ್ರಮ ಭಾಳ ಸುಂದರವಾಗಿ ನಡೆಸ್ಕೊಂಡ್ಬಂದಿರಿ. ಪ್ರತಿ ವರ್ಷ ಇದೇ ರೀತಿಯಾಗಿ ನಡೆಸ್ಕೊಂಡು ಈ ಕ್ಷೇತ್ರವನ್ನು ಅಭಿವೃದ್ಧಿಯೊಳಗೆ ನೀವೆಲ್ಲ ಸಹಕಾರ ಮಾಡಿರಿ ಅಂತ ಹೇಳ್ತಾ ನಮ್ಮ ವಿಜಯಕುಮಾರ್ ಹಿರೇಮಠ ಅವ್ರು ಬಂದಾರ. ನಮ್ಮ
ಕಮನ್ ಮನಿಯವ್ರು ಅದಾರ, ಅಲ್ಲಿ ಇಲ್ಲಿಯವರೇ ನಮ್ಮ ನರಬೋಳಿ ಗೌಡ್ರು ಬಂದಾರ, ನಮ್ಮ ಮಾಗಣಿಗೇರಿ ಗೌಡ್ರು ಬಂದಾರ, ಇಲ್ಲೆಲ್ಲ ರೋಜಾ ನಮ್ಮ ಅವ್ರು ಬಂದಾರ, ಜಂಬ್ರಾಳ ಗೌಡ್ರು ಬಂದಾರ. ಎಲ್ಲ ಅತಿಥಿಗಳೆಲ್ಲ ನಿಮ್ಮ ಕರೆಗೆ ಹೋಗೊಟ್ಟು ಬಂದು ನಮ್ಮ ಪರಿದವ್ರು ಬಂದಾರ, ನಮ್ಮ ಯಡ್ರಾಮಿಯ ಒಂದು ಸಮಾಜದ ಮುಖಂಡರು ಪರಿದವ್ರು ಬಂದಾರ. ಇದೆಲ್ಲ ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ನೀವೆಲ್ಲ ಭಾಗಿಗಳಾಗಿರಿ. ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಶಾಂತ ರೀತಿಯಿಂದ ಪ್ರಸಾದ ಮಾಡಿಸಿರ್ತಾರೆ. ಚೆಲ್ಲಾರ್ದಂಗೆ ಒಂದು ಅಗಳು ಚೆಲ್ಲಾರ್ದಂಗೆ ಊಟ ಮಾಡಿ ತಾಟ ತೊಳೆದು ಅಲ್ಲೇ ಇಟ್ಟವ್ರಿ. ಅವರಿಗೆ ಮತ್ತು ಕಮಿಟಿಯವ್ರಿಗೆ ತೊಳೆಯಕ್ಕೆ ಹಚ್ಚಿರಿ. ಸ್ವಚ್ಛಗೆ ತಾಡ ಒಂದು ನಂಬಲ್ಲಿ ಸಂಸ್ಕಾರ ಇಲ್ಲ, ನಂಬಲ್ಲಿ ಎಲ್ಲ ಅದ, ಸಂಸ್ಕಾರ ಇಲ್ಲ, ಶಿಸ್ತಿರಬೇಕು. ಆ ಕಡೆ ಸಿದ್ಧಗಂಗಾ ಆ ಕಡೆ ನೋಡ್ರಿ, ತುಮಕೂರ ಸಿದ್ಧಗಂಗಾ ಆದಿಚುಂಚನಗಿರಿ ಆ ಕಡೆ ಒಂದು ಸ್ವಲ್ಪ ತಿರ್ಗಾಡ್ಬೇಡ್ರಿ, ಬರೇ ಇದೇ ಜಗತ್ತು ತಿರ್ಗಾಡ್ಬೇಡ್ರಿ, ಎಲ್ಲ ಕಡೆ ತಿರ್ಗಾಡಿ ನೋಡ್ರಿ ಏನೇನದ. ಶಿಸ್ತು ಸ್ವಚ್ಛ ತೊಳೆದಿಟ್ಟವ್ರಿ, ಕಸ ಹಾಕ್ಬೇಡ್ರಿ, ಕಸ ಸ್ವಚ್ಛ ತೆಗೆದೋರಿ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ಮಾಡ್ತೀನಿ. ಈಗ ಯಾರ್ಯಾರು ಉಳಿದಾರಲ್ಲ ಅವ್ರಿಗೆ ಸನ್ಮಾನ ಮಾಡಿಸ್ರಿ.